ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಸಮ್ಮರ್ಗೆ ಯೂಸ್ಫುಲ್ ಆಗುವಂಥ ಒಂದು ಹೆಲ್ದಿ ಡ್ರಿಂಕ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಕೋಕೋನಟ್ ಮಿಲ್ಕು, ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ. ತುಂಬ ಸಿಂಪಲ್ ಮೆಥಡಲ್ಲಿ ಮಾಡ್ಕೋಬೋದು. ಇನ್ಫ್ಯಾಕ್ಟ್ ನಾವು ಸಮ್ಮರಲ್ಲಿ ತುಂಬ ವೆರೈಟೀಸ್ ಕೂಲ್ ಡ್ರಿಂಕ್ಸ್ನ ಕುಡಿತಾ ಇರ್ತೀವಿ ಮನೆಯಲ್ಲೇ ಮಾಡಿಕೊಂಡು. ಫಾರ್ ಎಕ್ಸಾಂಪಲ್ ಮಜ್ಜಿಗೆ, ಸರ್ಬತ್ತು ಆ ಥರ. ಪ್ರತಿದಿನ ಒಂದೇ ಥರ ಕುಡಿದು ಬೇಜಾರಾಗಿದ್ದರೆ ಈ ಥರ ಒಂದಿನ ಮಾಡ್ಕೊಳ್ಳಿ, ನಿಜವಾಗ್ಲೂ ಇಷ್ಟಪಡ್ತೀರಾ ಆ್ಯಂಡ್ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ಈ ಕೋಕೋನಟ್ ಮಿಲ್ಕ್ನ ಮಾಡೋಕ್ಕೆ ನಾನಿಲ್ಲಿ 1 ಓಳು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಆ್ಯಂಡ್ ನಾನು ತೋರಿಸ್ತಿದ್ದೀನಲ್ಲ ಈ ಥರ ಸ್ವಲ್ಪ ಎಳ್ಸಿರಬೇಕು, ತುಂಬ ಬಲ್ತಿರಬಾರ್ದು ತೆಂಗಿನಕಾಯಿ. ಜೊತೆಗೆ ಒಂದು 4-5 ಏಲಕ್ಕಿ ಮತ್ತು ಬೆಲ್ಲ ನಿಮಗೆ ಟೇಸ್ಟಿಗೆ ತಕ್ಕಂಗೆ ಹಾಕೋಬೋದು. ಇದು 3 ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗಿರೋದು. ಇವಾಗ ಇದನ್ನೆಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ. ನಾನು ಆಲ್ರೆಡಿ ಹೇಳ್ದಂಗೆ ತೆಂಗಿನಕಾಯಿ ತುಂಬ ಬಲ್ತಿರೋದು ತೊಗೋಬೇಡಿ, ತುಂಬ ಎಳಸು ತೊಗೋಬೇಡಿ, ಮೀಡಿಯಮಾಗಿ ಸ್ವಲ್ಪ ಎಳೆದೇ ಇರಬೇಕು ತೆಂಗಿನಕಾಯಿ. ಈ 3 ಐಟಮ್ಸ್ನೂ ಹಾಕ್ಕೊಂಡು ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ನಿಜವಾಗ್ಲೂ ಇದ್ರ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ. 1 ಟೈಮ್ ನೀವು ಮಾಡ್ಕೊಂಡು ಕುಡಿದ್ರೆ ಖಂಡಿತ ಇನ್ನೊಂದು ಸಲ ಮಾಡ್ಕೊಂಡು ಕುಡಿಯೋ ಥರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ನಾನಿಲ್ಲಿ ನೀಟಾಗಿ ರುಬ್ಬಿದ್ದೀನಿ, ನುಣ್ಣಗೆ ರುಬ್ಕೋಬೇಕು. ಆ್ಯಂಡ್ ಎಷ್ಟೊಂದು ಜನ ಇದನ್ನು ಸ್ಟ್ರೇನ್ ಮಾಡ್ದಲೇ ಕುಡಿತಾರೆ, ಬಟ್ ನಾನು ಸಮ್ಮರ್ ಡ್ರಿಂಕ್ ಅಂತ ತೋರಿಸ್ತಿರೋದ್ರಿಂದ ಇದನ್ನು ನೀವು ಸ್ಟ್ರೇನ್ ಮಾಡ್ಕೊಂಡು ಕುಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಸ್ಟ್ರೇನ್ ಮಾಡಿಕೊಂಡೇ ಕುಡೀರಿ. ರುಬ್ಬಿದಂಥ ಆ ಮಿಶ್ರಣಕ್ಕೆ ನಾನು ಇನ್ನೂ 1 ಗ್ಲಾಸ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಇದು ಜ್ಯೂಸ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಲಿಕ್ವಿಡಿ ಫಾರ್ಮಾಗೆ ಬೇಕಾಗುತ್ತಲ್ವ, ಅದಕ್ಕೋಸ್ಕರ. ಆ್ಯಂಡ್ ನಾನು ಆಲ್ರೆಡಿ ರುಬ್ಬೇಕಾದ್ರೇ ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕ್ಕೊಂಡು ರುಬ್ಬಿದ್ದೀನಿ, ಸೊ ದಟ್ ಟೇಸ್ಟ್ ಮ್ಯಾನೇಜ್ ಆಗುತ್ತೆ ನೀರು ಆ್ಯಡ್ ಮಾಡಿದ್ರು. ಇವಾಗ ನಾನು ರುಬ್ಬಿರುವಂಥ ಆ ಮಿಶ್ರಣನ ಕಂಪ್ಲೀಟಾಗಿ ಸೋಸ್ಕೋತಾ ಇದ್ದೀನಿ. ನೋಡಿ ಈ ಥರ. ಈ ಕೋಕೋನಟ್ ಮಿಲ್ಕು ಮಾಡೋಕ್ಕೆ ತುಂಬ ಸಿಂಪಲ್ ಇರ್ಬೋದು, ಬಟ್ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬ ರಿಚ್ ಆಗಿದೆ. ಫಾರ್ ಎಕ್ಸಾಂಪಲ್ ಇದು ಹಾರ್ಟ್ಗೆ ತುಂಬ ಒಳ್ಳೆಯದು ಮತ್ತು ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ನಮಗೆ ಇನ್ಸ್ಟೆಂಟಾಗಿ ಎನರ್ಜಿ ಬರುತ್ತೆ ಈ ಡ್ರಿಂಕ್ ಕುಡಿಯೋದ್ರಿಂದ ಅಂತ ಹೇಳ್ಬೋದು. ಆ್ಯಂಡ್ ಇದಕ್ಕೆ ನಾವು ಸ್ವಲ್ಪ ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಬಳಸಿದ್ರಂತೂ ಒಳ್ಳೆ ಸಮ್ಮರ್ ಡ್ರಿಂಕು, ತುಂಬ ತಣ್ಣಗಾಗುತ್ತೆ. ಕುಡ್ದಿದ ತಕ್ಷಣ ಎಂಥ ರಿಫ್ರೆಶಿಂಗ್ ಫೀಲ್ ಅಂತೀರಾ, ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ ನಾನಿಲ್ಲಿ 1 ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು 1 ಗ್ಲಾಸ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಮತ್ತು ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿ ಮಾಡ್ಕೋಬೇಡಿ, ಮೀಡಿಯಮ್ ತೆಳುವಾಗಿ ಇರಲಿ. ಸರ್ವ್ ಮಾಡ್ಕೊಂಡಾದ್ಮೇಲೆ ನಾನು ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೋತೀನಿ. ಯಾಕಂದರೆ ನಾನಿದು ಸಮ್ಮರ್ ಡ್ರಿಂಕ್ ಅಂತಲೇ ತೋರಿಸ್ತಿರೋದ್ರಿಂದ ಇವಾಗ ನಮ್ಮ ಬೆಂಗಳೂರಲ್ಲಿರೋ ಬಿಸಿಲಿಗೆ ಎಷ್ಟು ಐಸ್ ಕ್ಯೂಬ್ಸ್ ಹಾಕ್ಕೊಂಡ್ರೂ ಸಾಕಾಗಲ್ಲ, ಅಷ್ಟು ಬಿಸಿಲಿದೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಈ ಕೋಕೋನಟ್ ಮಿಲ್ಕ್ನ ಎಂಜಾಯ್ ಮಾಡಿ. ತುಂಬ ಒಳ್ಳೆ ಸಮ್ಮರ್ ಡ್ರಿಂಕ್ ಆಗುತ್ತೆ. ನೋಡಿದ್ರಿ ಅಲ್ವಾ, ಒಂದು ಒಳ್ಳೆ ಹೆಲ್ದಿ ಸಮ್ಮರ್ ಡ್ರಿಂಕ್ನ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ, ಆ್ಯಂಡ್ ಎಷ್ಟು ಸಿಂಪಲ್ ಇತ್ತು ಅಂತ. ಟೇಸ್ಟ್ ಹೇಗಿತ್ತು ಅಂತ ಗೊತ್ತಾಗಬೇಕು ಅಂದರೆ ನೀವಂತೂ ಟ್ರೈ ಮಾಡಲೇಬೇಕು. ಈ ಸಮ್ಮರ್ ಡ್ರಿಂಕ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.